Dear ninth standard student, welcome to Ejo Allrounder channel. Now we will solve your first chapter Western Religions according to the new syllabus 2024-25. First, fill in the blanks with suitable words. Progenitor of Judaism is David. Progenitor of Judaism is David. The founder of Zoroastrianism, Zarathustra. Zarathustra. Note the spelling. The birthplace of Jesus Christ is Bethlehem. The birthplace of Jesus Christ is Bethlehem. Christ was crucified on the hillock Golgotha. Christianity became the state religion of Rome during the period of Emperor Constantine. Emperor Constantine. During his period, Christianity became the state religion. Sixth question. Muhammad Paigambar was born at Mecca. Answer is Mecca. Seventh one. The holy book of Islam is Quran. We have to write Quran. The successors of Muhammad Paigambar are known as Caliphs. Khalifs. In second section, answer the following questions by discussing with your friends. ನಿಮ್ಮ ಗೆಳೆಯರೊಂದಿಗೆ ಚರ್ಚೆ ಮಾಡಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಲಿಸ್ಟ್ ಔಟ್ ದ 10 ರೂಲ್ಸ್ ಆಫ್ ಜುದಾಯಿಸಮ್. ಜುದಾಯಿಮ್ನ 10 ರೂಲ್ಗಳನ್ನು ಹೇಳಿರಿ ಅಂತ ಹೇಳಿದ್ದಾರೆ. ಫಸ್ಟ್, ಡು ನಾಟ್ ಹ್ಯಾವ್ ಎನಿ ಅದರ್ ಗಾಡ್ಸ್. ಬೇರೆ ದೇವರಿಲ್ಲ ಅಂತ. ಡು ನಾಟ್ ಮೇಕ್ ಆರ್ ವರ್ಷಿಪ್ ಐಡಲ್ಸ್. ಮೂರ್ತಿ ಪೂಜೆ ಮಾಡಬಾರದು. ಡು ನಾಟ್ ಮೇಕ್ ಆರ್ ವರ್ಷಿಪ್ ಐಡಲ್ಸ್. ಡು ನಾಟ್ ಡಿಸ್ರೆಸ್ಪೆಕ್ಟ್ ಆರ್ ಮಿಸ್ಯೂಸ್ ಗಾಡ್ಸ್ ನೇಮ್. ಡು ನಾಟ್ ಡಿಸ್ರೆಸ್ಪೆಕ್ಟ್. ಅಗೌರವ ತೋರಬಾರ್ದು. ದೇವರ ಹೆಸರಿಗೆ ಕಳಂಕ ಬರುವ ಹಾಗೆ ನಡೆದುಕೊಳ್ಳಬಾರದು ಅಂತ. ಥರ್ಡ್, ರಿಮೆಂಬರ್ ದ ಸಬ್ಬತ್ ಆ್ಯಂಡ್ ಕೀಪ್ ಇಟ್ ಹೋಲಿ. ಸಬ್ಬತ್ ದಿನವನ್ನು ನೆನಪಿನಲ್ಲಿಟ್ಕೋಬೇಕು ಮತ್ತು ಅದನ್ನು ಪವಿತ್ರ ಆಚರಣೆಯಾಗಿ ಮಾಡಬೇಕು. ಆನರ್ ಯುವರ್ ಮದರ್ ಆ್ಯಂಡ್ ಫಾದರ್. ನಿಮ್ಮ ತಂದೆ ತಾಯಿಗಳನ್ನು ಗೌರವದಿಂದ ಕಾಣಬೇಕು. ಡು ನಾಟ್ ಕಮಿಟ್ ಮರ್ಡರ್. ಕೊಲೆ ಮಾಡಬಾರ್ದು. ಡು ನಾಟ್ ಕಮಿಟ್ ಅಡಲ್ಟ್ರಿ. ಡು ನಾಟ್ ಕಮಿಟ್ ಅಡಲ್ಟ್ರಿ ಅಂದರೆ ಕಲಬರಕೆ ಮಾಡಬಾರ್ದು. ಡು ನಾಟ್ ಸ್ಟೀಲ್. ಕಳ್ಳತನ ಮಾಡಬಾರ್ದು. ಡು ನಾಟ್ ಟೆಲ್ ಲೈಸ್. ಸುಳ್ಳು ಹೇಳಬಾರ್ದು. ಡು ನಾಟ್ ಬಿ ಎನ್ವಿಯಸ್ ಆಫ್ ಅದರ್ಸ್. ಬೇರೆಯವರ ಬಗ್ಗೆ ನಾವು ಅಸೂಯೆ ಪಡಬಾರ್ದು. ಈಗ 10ನೇ ಪ್ರಶ್ನೆ ನೋಡಿ. ಜೊರಾಸ್ಟ್ರಿಯನಿಸಮ್ ಈಸ್ ಮೋರ್ ಸಿಮಿಲರ್ ಟು ದ ವೇದಿಕ್ ರಿಚುವಲ್ಸ್ ಆ್ಯಂಡ್ ಪ್ರಾಕ್ಟೀಸಸ್. ಜಸ್ಟಿಫೈ. ನೋಡಿ, ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ವೇದಗಳ ಆಚರಣೆ ಪದ್ಧತಿಗಳು ಮತ್ತು ಆಚರಣೆ ಏನಿದೆ ಅದಕ್ಕೆ ಈ ಜೊರಾಸ್ಟ್ರಿಯನಿಸಮ್ ಅಂದರೆ ಈ ಪಾರ್ಸಿ ಧರ್ಮವು ಒಂದು ಸಿಮಿಲರ್ ಆಗಿ ಕಾಣ್ತದೆ. ಅದರಂತೆಯೇ ಇದರಲ್ಲಿಯ ಪದ್ಧತಿಗಳು ಮತ್ತು ಆಚರಣೆಗಳಿವೆ ಅಂತ ಅದನ್ನು ಜಸ್ಟಿಫೈ ಮಾಡಿ ನಿರೂಪಿಸಿ ಅಂತ ಹೇಳಿದ್ದಾರೆ. ಈಗ ನೋಡಿ, ಜೊರಾಸ್ಟ್ರಿಯನಿಸಮ್ ಈಸ್ ಮೋರ್ ಸಿಮಿಲರ್ ಟು ವೇದಿಕ್ ರಿಚುವಲ್ಸ್ ಆ್ಯಂಡ್ ಪ್ರಾಕ್ಟೀಸಸ್. ಫಾರ್ ಎಕ್ಸಾಂಪಲ್, ದೇರ್ ಬಿಲೀಫ್ ಗುಡ್ ವಿಲ್ ಬಿ ವಿಕ್ಟರಿಯಸ್ ಓವರ್ ದ ಎವಿಲ್ ಇನ್ ದೇರ್ ಕಾನ್ಫ್ಲಿಕ್ಟ್. ನೋಡಿ, ಒಳ್ಳೆಯದು ಯಾವಾಗಿದ್ರೂ ಕೆಟ್ಟದ್ದು, ಎವಿಲ್ ಅಂತಂದರೆ ಕೆಟ್ಟದ್ದು, ಇದರ ನಡುವೆ ನಡೆಯುವಂಥ ಸಂಘರ್ಷದಲ್ಲಿ ಯಾವಾಗಲೂ ಒಳ್ಳೆಯದು ಗೆಲ್ಲುತ್ತದೆ ಅಂತ ನಮ್ಮ ವೇದದಲ್ಲಿ ಹೇಳಲಾಗಿದೆ. ಒಳ್ಳೆಯದೇ ಯಾವತ್ತೂ ಗೆಲ್ಲುತ್ತದೆ, ಒಳ್ಳೆಯದಕ್ಕೆ ಜಯ ಅಂತ. ಅದನ್ನು ಈ ಪಾರ್ಸಿ ಧರ್ಮದಲ್ಲಿ ಜೊರಾಸ್ಟ್ರಿಯನಿಸಮ್ದಲ್ಲಿ ಕೂಡ ಹಾಗೆಯೇ ಹೇಳಲಾಗಿದೆ. ಆ್ಯಂಡ್ ದ ವರ್ಷಿಪ್ ಆಫ್ ಸನ್. ನೋಡಿ, ಸೂರ್ಯನ ಒಂದು ಆರಾಧನೆ, ಸೂರ್ಯನ ಪೂಜೆ ನಮ್ಮ ಹಿಂದೂ ಧರ್ಮದಲ್ಲಿ ಕೂಡ ಇದೆ. ಅದೇ ರೀತಿ ಪಾರ್ಸಿ ಧರ್ಮದಲ್ಲಿ ಕೂಡ ಸೂರ್ಯನ ಒಂದು ಪೂಜೆ ಇದೆ. ದ ಹೋಲಿ ಬುಕ್ ಜಂಡ್ ಅವೆಸ್ತಾ ಕಂಟೈನ್ಸ್ ಶ್ಲೋಕಾಸ್ ಕಾಲ್ಡ್ ಗಾಥಾ. ನೋಡಿ, ಹೋಲಿ ಬುಕ್ ಜಂಡ್ ಅವೆಸ್ತಾ ಕಂಟೈನ್ ಶ್ಲೋಕಾಸ್. ಜಂಡ್ ಅವೆಸ್ತಾ ಅನ್ನುವಂಥ ಅವರ ಒಂದು ಪವಿತ್ರ ಪುಸ್ತಕದಲ್ಲಿ ಕೂಡ ಶ್ಲೋಕಗಳನ್ನು ನಾವು ಕಾಣ್ತೀವಿ.
ಅವನ್ನ ಗಾಥಾ ಅಂತ ಕರೆದಿದ್ದಾರೆ. ಅವು ನಮ್ಮ ವೇದದಲ್ಲಿ ಕಾಣುವ ಶ್ಲೋಕಗಳಂತೆ ಇವೆ. ದ ರಿಚುವಲ್ಸ್ ರಿಲೇಟೆಡ್ ಟು ವರ್ಷಿಪ್ ಇಸ್ ನೇಮ್ಡ್ ಯಶ್ನ. ಈಗ ನಾವು ಹೇಗೆ ಯಜ್ಞ ಮಾಡ್ತೀವಲ್ಲ, ಅದೇ ರೀತಿ ಅವರ ಒಂದು ರಿಚುವಲ್ಸ್ಗೆ, ಪದ್ಧತಿಗಳಿಗೆ, ಆಚರಣೆಗಳಿಗೆ ಯಶ್ನ ಅಂತ ಕರೀತಾರೆ. ಇಟ್ ಕ್ಯಾನ್ ಬಿ ನೋಟೆಡ್ ದ್ಯಾಟ್ ದೀಸ್ ವರ್ಡ್ಸ್ ಆರ್ ಆಫ್ ಸಂಸ್ಕೃತ್ ಒರಿಜಿನ್. ನೋಡಿ, ಈ ಯಜ್ಞ ಅನ್ನೋದ್ರಿಂದನೇ ಈ ಯಶ್ನ ಅನ್ನೋದು ಬಂದಿದೆ ಅಂತ. ಈ ಸಂಸ್ಕೃತ ಮೂಲದಿಂದ ಈ ಪದಗಳು ಬಂದಿವೆ ಅನ್ನೋದು ನಮಗೆ ಗೊತ್ತಾಗ್ತದೆ. ವಿದ್ಯಾರ್ಥಿಗಳಿಗೆ ಗಮನಿಸಿ, ಇಲ್ಲಿ ಒಂದು ಸೀರಿಯಲ್ ನಂಬರ್ ಏನು ಹಾಕಿದ್ದಾರೆ ಅಂದರೆ, ನಿಮ್ಮ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಕ್ವಶನ್ ಆನ್ಸರ್ ಹೊಸ ಬುಕ್ಕಿನಲ್ಲಿ ಸೀರಿಯಲ್ ಆಗಿ ಹಾಕ್ತಾ ಹೋಗಿದ್ದಾರೆ. ಹಳೆ ಪುಸ್ತಕದಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೇರೆ ಇತ್ತು ಮತ್ತು ಕ್ವಶನ್ ಆನ್ಸರ್ ಬೇರೆ ಇತ್ತು. ಆದ ಕಾರಣ ಇಲ್ಲಿ ವಿಡಿಯೋದಲ್ಲಿ ಕೂಡ ನಿಮಗೆ ಸ್ವಲ್ಪ ಕ್ವಶನ್ ಆನ್ಸರ್ನಲ್ಲಿ ನಂಬರ್ಸ್ನಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಅದಕ್ಕೆ ನೀವು ಹೊಸ ಪುಸ್ತಕವನ್ನು ಇಟ್ಟುಕೊಂಡು ಅದರ ಪ್ರಕಾರ ಬರೆದರೆ ನಡೀತದೆ. ಆದರೆ ಎಲ್ಲ ಹೊಸ ಪುಸ್ತಕದ ಪ್ರಕಾರನೇ ಈಗ ಇವನ್ನು ನಾನು ಅಪ್ಡೇಟ್ ಮಾಡಿದ್ದೀನಿ. ಕ್ವಶನ್ ಆನ್ಸರ್ನ ಎಲ್ಲ ಅಪ್ಡೇಟ್ ಮಾಡಿ ನಿಮಗೆ ನೋಡಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ರೈಟ್ ಅಬೌಟ್ ದ ಲೈಫ್ ಆಫ್ ಜೀಸಸ್ ಕ್ರಿಸ್ತ್. ಜೀಸಸ್ ಕ್ರಿಸ್ತ್ ಅವರ ಜೀವನದ ಬಗ್ಗೆ ಬರೆಯಿರಿ ಅಂತ ಹೇಳಿದ್ದಾರೆ. ಜೀಸಸ್ ಕ್ರಿಸ್ಟ್ ವಾಸ್ ಬಾರ್ನ್ ಇನ್ ಬೆತ್ಲೆಹೆಮ್ ಆಸ್ ಓನ್ಲಿ ಸನ್ ಆಫ್ ಪುವರ್ ಕಪಲ್ ಜೋಸೆಫ್ ಆ್ಯಂಡ್ ಮೇರಿ. ನೋಡಿ, ಜೋಸೆಫ್ ಮತ್ತು ಮೇರಿ ಬಡ ದಂಪತಿಗಳ ಒಬ್ಬನೇ ಮಗನಾಗಿ ಜೀಸಸ್ ಕ್ರಿಸ್ತ್ ಬೆತ್ಲೆಹೆಮ್ನಲ್ಲಿ ಜನಿಸಿದರು. ಅಟ್ ದಿಸ್ ಟೈಮ್, ಈ ಸಮಯದಲ್ಲಿ ದ ಜೂಸ್ ವೇರ್ ವೇಟಿಂಗ್ ದ ಅರೈವಲ್ ಆಫ್ ಮಸೀಹಾ ಹೂ ವುಡ್ ಸೇವ್ ದೆಮ್ ಫ್ರಾಮ್ ದೇರ್ ಪ್ರಾಬ್ಲಮ್ಸ್. ಆ ಸಮಯದಲ್ಲಿ ಯಹೂದಿಗಳು ತಮ್ಮ ಎಲ್ಲ ಸಂಕಷ್ಟಗಳನ್ನು ಬಗೆಹರಿಸುವಂಥ ಒಬ್ಬ ದೇವದೂತ ಬರ್ತಾನೆ ಅಂತ ಅವರು ಕಾಯ್ದುಕೊಂಡಿದ್ದರು. ಜಾನ್, ಎ ರಿಲಿಜಿಯಸ್ ಪ್ರೀಚರ್, ಡಿಕ್ಲೇರ್ಡ್ ಜೀಸಸ್ ಆಸ್ ದ ಮಸೀಹಾ. ಜಾನ್ ಅನ್ನುವಂಥ ಮತಪ್ರವರ್ತಕ ಜೀಸಸ್ನೇ ಆ ದೇವದೂತ ಅಂತ, ನಮ್ಮ ಎಲ್ಲ ಸಂಕಷ್ಟಗಳ ಪರಿಹರಿಸುವಂಥ ದೇವದೂತ ಅಂತ ಹೇಳಿದರು. ಜೀಸಸ್ ಆಲ್ವೇಸ್ ಕೇಮ್ ಫಾರ್ವರ್ಡ್ ಟು ಹೆಲ್ಪ್ ಆ್ಯಂಡ್ ಅಲಿವಿಯೇಟ್ ಅಂತ ನಿಮ್ಮ ಬುಕ್ನಲ್ಲಿ ಉಪಯೋಗ ಮಾಡಿದ್ದಾರೆ, ಅಥವಾ ರಿಲೀವ್ ಅಂತ ನೀವು ಸಿಂಪಲ್ ವರ್ಡನ್ನು ಯೂಸ್ ಮಾಡ್ಬೋದು. ಜೀಸಸ್ ಆಲ್ವೇಸ್ ಕೇಮ್ ಫಾರ್ವರ್ಡ್. ಅವರು ಯಾವಾಗಲೂ ಮುಂದೆ ಬರ್ತಾ ಇದ್ರು. ಏನು ಮಾಡಲಿಕ್ಕೆ? ಹೆಲ್ಪ್, ಸಹಾಯ ಮಾಡಲಿಕ್ಕೆ. ಆ್ಯಂಡ್ ರಿಲೀವ್ ದ ಸಫರಿಂಗ್ಸ್ ಆಫ್ ದ ಪುವರ್ ಆ್ಯಂಡ್ ಡಿಸೀಸ್ಡ್ ಪೀಪಲ್. ಬಡವರು ಮತ್ತು ರೋಗಗ್ರಸ್ತರಾದಂಥ ಜನರ ಒಂದು ತೊಂದರೆಗಳನ್ನು ಬಗೆಹರಿಸಲಿಕ್ಕೆ ಜೀಸಸ್ ಯಾವಾಗಲೂ ಮುಂದೆ ಬರ್ತಾ ಇದ್ರು ಅಂತ. ಜೀಸಸ್ ಬಿಕೇಮ್ ವೆರಿ ಪಾಪ್ಯುಲರ್. ಜೀಸಸ್ ತುಂಬ ಜನಪ್ರಿಯರಾದರು. ಜೂವಿಷ್ ಫಂಡಮೆಂಟಲಿಸ್ಟ್ ಸ್ಟಾರ್ಟೆಡ್ ಅಪೋಸಿಂಗ್ ಜೀಸಸ್. ಆಗ ಈ ಯಹೂದಿಗಳ ಮೂಲಭೂತವಾದಿಗಳು ಸ್ಟಾರ್ಟೆಡ್ ಅಪೋಸಿಂಗ್ ಜೀಸಸ್ನ ಅಪೋಸ್ ಮಾಡಲಿಕ್ಕೆ, ವಿರೋಧಿಸಲಿಕ್ಕೆ ಪ್ರಾರಂಭ ಮಾಡಿದರು. ಜೀಸಸ್ ವಿಸಿಟೆಡ್ ಜೆರುಸಲೆಮ್. ವೆನ್ ಅಂತ ಬರ್ಕೊಳ್ಳಿ. ವೆನ್ WHEN, when Jesus visited Jerusalem, Jewish soldiers arrested him and governor of Rome ordered crucifixion of Jesus. ನೋಡಿ, ಯಾವಾಗ ಜೀಸಸ್ ಜೆರುಸಲೆಮ್ಗೆ ಭೇಟಿ ಕೊಟ್ಟ ಆಗ ಈ ಯಹೂದಿ ಸೈನಿಕರು ಅವರನ್ನು ಅರೆಸ್ಟ್ ಮಾಡಿ ರೋಮ್ ಗವರ್ನರ್ ಕಡೆಗೆ ಕರೆದೊಯ್ತಾರೆ. ಆಗ ಗವರ್ನರ್ ಜೀಸಸ್ಗೆ ನೇಣಿಗೆ ಹಾಕಬೇಕು ಅನ್ನುವಂಥ, ಮರಣದಂಡನೆಯ ಶಿಲುಬೆಗೆ ಏರಿಸಬೇಕು ಅನ್ನುವಂಥ ಶಿಕ್ಷೆಯನ್ನು ವಿಧಿಸ್ತಾರೆ. ಹಿ ವಾಸ್ ಕ್ರೂಸಿಫೈಡ್ ಆನ್ ದ ಹಿಲಾಕ್ ಆಫ್ ಗೋಲ್ಗೊಥಾ ಬೈ ದ ರೋಮನ್ ಸೋಲ್ಜರ್ಸ್. ಗೋಲ್ಗೊಥಾದ ಬೆಟ್ಟದ ಮೇಲೆ ಅವರನ್ನು ರೋಮನ್ ಸೈನಿಕರು ಶಿಲುಬೆಗೆ ಏರಿಸಿದರು. ಆಫ್ಟರ್ ದ ಡೆತ್ ಆಫ್ ಜೀಸಸ್ ಕ್ರಿಸ್ತನ ಮರಣದ ನಂತರ ಹಿಸ್ ಟೀಚಿಂಗ್ಸ್ ಬಿಕೇಮ್ ಪಾಪ್ಯುಲರ್. ಅವರ ಬೋಧನೆಗಳು ಜನಪ್ರಿಯವಾದವು. ಆ್ಯಂಡ್ ರೋಮ್ ಅಕ್ಸೆಪ್ಟೆಡ್ ಕ್ರಿಶ್ಚಿಯಾನಿಟಿ ಆಸ್ ದ ಸ್ಟೇಟ್ ರಿಲಿಜನ್. ಆವಾಗ ರೋಮ್ ರಾಜ್ಯ ಕ್ರಿಶ್ಚಿಯನ್ ಧರ್ಮವನ್ನು ತನ್ನ ರಾಜ್ಯ ಧರ್ಮವಾಗಿ ಸ್ವೀಕರಿಸಿತು. ಇದು ಜೀಸಸ್ ಕ್ರಿಸ್ತರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಅವರ ಜೀವನದ ಬಗ್ಗೆ ನೀವು ಹೀಗೆ ಬರೀಬೇಕು. ಮುಂದಿನ ಪ್ರಶ್ನೆ ನೋಡಿ. ನೆಕ್ಸ್ಟ್ ಕ್ವಶನ್.
ಹೌ ವಾಸ್ ಕ್ರಿಶ್ಚಿಯಾನಿಟಿ ಸ್ಪ್ರೆಡ್? ಕ್ರಿಶ್ಚಿಯಾನಿಟಿ ಯಾವ ರೀತಿ ಹರಡಿತು? ದ ಸ್ಪ್ರೆಡ್ ಆಫ್ ಕ್ರಿಶ್ಚಿಯಾನಿಟಿ. ಆಫ್ಟರ್ ದ ಕ್ರೂಸಿಫಿಕ್ಷನ್ ಆಫ್ ಜೀಸಸ್, ಹಿಸ್ ಡಿಸೈಪಲ್ಸ್ ವೇರ್ ಟಾರ್ಚರ್ಡ್. ಯಾವಾಗ ಜೀಸಸ್ ಕ್ರಿಸ್ತವರನ್ನು ಗಲ್ಲಿಗೇರಿಸಲಾಯಿತು, ಅದರ ನಂತರ ಅವರ ಅನುಯಾಯಿಗಳನ್ನು, ಶಿಷ್ಯರನ್ನು ಕೂಡ ಹಿಂಸಿಸಲಿಕ್ಕೆ ಪ್ರಾರಂಭಿಸಿದರು. ಸಮ್ ಆಫ್ ದೆಮ್ ವೇರ್ ಕ್ರೂಸಿಫೈಡ್. ಅವರಲ್ಲಿಯೂ ಕೂಡ ಕೆಲವರನ್ನು ಶಿಲುಬೆಗೆ ಏರಿಸಲಾಯಿತು. ಡ್ಯೂರಿಂಗ್ ದ ಟೈಮ್ ಆಫ್ ಎಂಪ್ರರ್ ಕಾನ್ಸ್ಟಂಟೈನ್, ಚಕ್ರವರ್ತಿ ಕಾನ್ಸ್ಟಂಟೈನ್ನ ಅವಧಿಯಲ್ಲಿ ಕ್ರಿಶ್ಚಿಯಾನಿಟಿ ವಾಸ್ ಅಡಾಪ್ಟೆಡ್ ಆಸ್ ಅ ಸ್ಟೇಟ್ ರಿಲಿಜನ್. ಕ್ರಿಶ್ಚಿಯನ್ ಧರ್ಮವನ್ನು ರಾಜ್ಯ ಧರ್ಮವಾಗಿ ಸ್ವೀಕರಿಸಿದರು. ಸಬ್ಸಿಕ್ವೆಂಟ್ಲಿ ಕ್ರಿಶ್ಚಿಯಾನಿಟಿ ಸ್ಪ್ರೆಡ್ ಥ್ರೂಔಟ್ ಯುರೋಪ್. ತದನಂತರದಲ್ಲಿ ಕ್ರಿಶ್ಚಿಯನ್ ಧರ್ಮ ಇಡೀ ಯುರೋಪಿನ ತುಂಬೆಲ್ಲ ಹರಡಿತು. ಕ್ರಿಶ್ಚಿಯನ್ ಚರ್ಚಸ್ ಆರ್ ಫೌಂಡ್ ಥ್ರೂಔಟ್ ದ ವರ್ಲ್ಡ್ ಆ್ಯಂಡ್ ಹ್ಯಾವ್ ಎ ಲಾರ್ಜ್ ನಂಬರ್ ಆಫ್ ಫಾಲೋವರ್ಸ್. ಟುಡೇ, ಇವತ್ತು ಕ್ರಿಶ್ಚಿಯನ್ ಚರ್ಚ್ಗಳು ಇಡೀ ಜಗತ್ತಿನ ತುಂಬ ನಮಗೆ ಕಂಡು ಬರ್ತವೆ ಮತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಫಾಲೋವರ್ಸ್ ಇದ್ದಾರೆ, ಅದರ ಬೆಂಬಲಿಗರು, ಅನುಯಾಯಿಗಳಿದ್ದಾರೆ. ದ ಬೈಬಲ್ ಇಸ್ ದ ಸ್ಕ್ರಿಪ್ಚರ್. ಬೈಬಲ್ ಅವರ ಧರ್ಮಗ್ರಂಥ. ಮುಂದಿನ ಪ್ರಶ್ನೆ ನೋಡೋಣ. ರೈಟ್ ಎ ನೋಟ್ ಆನ್ ದ ಲೈಫ್ ಆಫ್ ಮುಹಮ್ಮದ್ ದ ಪ್ರೊಫೆಟ್. ಪ್ರವಾದಿ ಮುಹಮ್ಮದರ ಜೀವನದ ಬಗ್ಗೆ ಒಂದು ಟಿಪ್ಪಣಿಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಮುಹಮ್ಮದ್ ದ ಪ್ರೊಫೆಟ್ ಈಸ್ ದ ಫೌಂಡರ್ ಆಫ್ ಇಸ್ಲಾಂ ರಿಲಿಜನ್. ಮುಹಮ್ಮದ್ ಪ್ರವಾದಿ ಇಸ್ಲಾಂ ಧರ್ಮದ ಸ್ಥಾಪಕರು. ಹಿ ವಾಸ್ ಬಾರ್ನ್ ಎಟ್ ಮೆಕ್ಕಾ ಇನ್ CE 570. 570ರಲ್ಲಿ ಮೆಕ್ಕಾದಲ್ಲಿ ಜನಿಸಿದರು. ಅಬ್ದುಲ್ಲಾ ಆ್ಯಂಡ್ ಅಮೀನಾ ವೈರ್ ಹಿಸ್ ಪೇರೆಂಟ್ಸ್. ಅಬ್ದುಲ್ಲಾ ಮತ್ತು ಅಮೀನಾ ಅವರ ತಂದೆ ತಾಯಿಗಳು. ಹಿ ಗ್ರೂ ಅಪ್ ಅಂಡರ್ ದ ಕೇರ್ ಆಫ್ ಹಿಸ್ ಅಂಕಲ್. ಅವರು ನೋಡಿ, ಸಂಕ್ಷಿಪ್ತವಾಗಿ ಬರೆದಿದ್ದೇನೆ. ಅವರ ತಂದೆ ತಾಯಿ ತೀರ್ಕೊಳ್ತಾರೆ. ನಂತರ ಹಿ ಗ್ರೂ ಅಪ್ ಅಂಡರ್ ದ ಕೇರ್ ಆಫ್ ಹಿಸ್ ಅಂಕಲ್. ಅವರ ಚಿಕ್ಕಪ್ಪನ ಉಸ್ತುವಾರಿಯಲ್ಲಿ ಅವರು ಬೆಳೀತಾರೆ. ಹೂ ವಾಸ್ ಬೇಸಿಕಲಿ ಎ ಟ್ರೇಡರ್. ಅವರು ಮೂಲತಃ ವ್ಯಾಪಾರಿಯಾಗಿದ್ದರು. ಹಿ ಹ್ಯಾಡ್ ಟು ಟ್ರಾವೆಲ್ ಲಾಂಗ್ ಡಿಸ್ಟೆನ್ಸಸ್ ಫಾರ್ ಹಿಸ್ ಟ್ರೇಡ್. ಅವರು ತಮ್ಮ ವ್ಯಾಪಾರದ ಸಲುವಾಗಿ ದೂರ ಪ್ರಯಾಣಿಸಬೇಕಾಗ್ತಿತ್ತು. ಮೊಹಮ್ಮದ್ ಯೂಸ್ ಟು ಅಕಂಪನಿ ಹಿಮ್ ಡ್ಯೂರಿಂಗ್ ದೀಸ್ ಟ್ರಾವೆಲ್ಸ್. ಮೊಹಮ್ಮದರು ಆ ಪ್ರವಾಸದ ಸಮಯದಲ್ಲಿ ಅವರೊಂದಿಗೆ ಹೋಗ್ತಾ ಇದ್ರು, ಅವ್ರ ಜೊತೆಗೆ ಇರ್ತಾ ಇದ್ರು. ಆಫ್ಟರ್ ಸಮ್ ಟೈಮ್ ಮೊಹಮ್ಮದ್ ವಾಸ್ ಎಂಪ್ಲಾಯ್ಡ್ ಟು ಸರ್ವೀಸ್ ಇನ್ ಎ ರಿಚ್ ವಿಡೋಸ್ ಹೌಸ್. ಒಬ್ಬ ಶ್ರೀಮಂತ ವಿಧವೆಯ ಹತ್ತಿರ ಮೊಹಮ್ಮದರನ್ನ ಕೆಲಸಕ್ಕೆ ಇಡಲಾಯಿತು. ಆಫ್ಟರ್ ಸಮ್ ಟೈಮ್, ಇದಾದ ಕೆಲವು ದಿನಗಳ ನಂತರ, ಕೆಲವು ವರ್ಷಗಳ ನಂತರ ಅಂತೂ ತಿಳ್ಕೋಬೋದು. ಲೇಟರ್ ಹಿ ಮ್ಯಾರಿಡ್ ದಟ್ ವಿಡೋ. ನಂತರದಲ್ಲಿ ಅವರು ಆ ವಿಧವೆಯನ್ನು ಮದುವೆಯಾದರು. ಮೊಹಮ್ಮದ್ ಹ್ಯಾಡ್ ದ ಹ್ಯಾಬಿಟ್ ಆಫ್ ಇಂಟ್ರಾಸ್ಪೆಕ್ಟಿಂಗ್ ಆ್ಯಂಡ್ ಮೆಡಿಟೇಟಿಂಗ್ ಆಲ್ ಅಲೋನ್. ಮೊಹಮ್ಮದರು ತಾವು ಅಂತರಂಗದಲ್ಲಿಯೇ ಒಂದು ಧ್ಯಾನವನ್ನು ಮಾಡ್ತಾ ಕೂಡುವಂತಹ ಅವರಿಗೆ ಒಂದು ಹವ್ಯಾಸ ಇತ್ತು. ಒನ್ಸ್ ವೈಲ್ ಹಿ ವಾಸ್ ಮೆಡಿಟೇಟಿಂಗ್, ಹೀಗೆ ಅವರು ಒಮ್ಮೆ ಧ್ಯಾನವನ್ನು ಮಾಡಬೇಕಾದ್ರೆ ಹಿ ಹರ್ಡ್ ದ ವಾಯ್ಸ್ ಆಫ್ ಎನ್ ಏಂಜಲ್. ಅವರಿಗೆ ಒಬ್ಬ ದೇವತೆಯ ಅಥವಾ ದೇವದೂತನ ಧ್ವನಿ ಕೇಳಿಸ್ತು. ದ ಏಂಜಲ್ ಸೈಡ್ ದ್ಯಾಟ್ ಮೊಹಮ್ಮದ್ ವಾಸ್ ದ ಪ್ರೊಫೆಟ್ ಆಫ್ ಗಾಡ್. ಆ ಏಂಜಲ್ ಹೇಳಿದರು, ನೀನು ದೇವರ ದೂತ ಅಂತ, ದೇವರ ಪ್ರವಾದಿ. ಪ್ರೊಫೆಟ್ ಆಫ್ ಗಾಡ್, ಅಲ್ಲಾ, ನೀನು ಅಲ್ಲಾನ ಪ್ರವಾದಿ. ಲೇಟರ್ ಮೊಹಮ್ಮದ್ ಕನ್ವಿನ್ಸ್ಡ್ ಹಿಸ್ ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್. ಮೊಹಮ್ಮದ್ ನಂತರ ತನ್ನ ಕುಟುಂಬದ ಸದಸ್ಯರನ್ನು, ಬಂಧುಗಳನ್ನು, ಗೆಳೆಯರನ್ನ ತಾನು ಅಲ್ಲಾನ ಪ್ರವಾದಿ ಅಂತ ಮನವರಿಕೆ ಮಾಡಿಸಿದರು. ದ ರೆಸ್ಟ್ ಆಫ್ ಹಿಸ್ ಲೈಫ್ ಮೊಹಮ್ಮದ್ ಸ್ಪೆಂಡ್ ಪ್ರೀಚಿಂಗ್ ದ ಡಿವೈನ್ ಗೋಸ್ಪೆಲ್. ಆ ದೇವವಾಣಿಯನ್ನು ಹೇಳ್ತಾ, ಬೋಧಿಸ್ತಾ ತಮ್ಮ ಇಡೀ ಉಳಿದ ಜೀವನವನ್ನು ಅವರು ಕಳೆದರು. ದ ಆರ್ಥೋಡಾಕ್ಸ್ ಕಮ್ಯುನಿಟಿ ಆಫ್ ಮೆಕ್ಕಾ ಬಿಗ್ಯಾನ್ ಟು ಅಪೋಸ್ ದ ಪ್ರೊಫೆಟ್. ಆ ಒಂದು ಮೂಲಭೂತವಾದಿ ಒಂದು ಸಮುದಾಯ ಇತ್ತಲ್ಲ ಮೆಕ್ಕಾದ್ದು, ಅದು ಈ ಪ್ರವಾದಿಯನ್ನು, ಮೊಹಮ್ಮದ್ರನ್ನು ವಿರೋಧಿಸಲಿಕ್ಕೆ ಪ್ರಾರಂಭ ಮಾಡ್ತು. ದೆನ್ ಹಿ ಟ್ರಾವೆಲ್ಡ್ ಫ್ರಮ್ ಮೆಕ್ಕಾ ಟು ಮದೀನಾ. ಅವರು ಮೆಕ್ಕಾದಿಂದ ಮದೀನಾಕ್ಕೆ ಪ್ರಯಾಣಿಸಿದರು. ಹಿ ಬ್ರಾಟ್ ಮೆನಿ ಸ್ಮಾಲ್ ಟ್ರೈಬ್ಸ್ ಆಫ್ ಅರೇಬಿಯಾ ಟುಗೆದರ್. ಅವರು ಅರೇಬಿಯಾದ ಅನೇಕ ಬುಡಕಟ್ಟುಗಳನ್ನು, ಸಣ್ಣ ಸಣ್ಣ ಬುಡಕಟ್ಟುಗಳನ್ನು ಒಗ್ಗೂಡಿಸಿದರು. ಆ್ಯಂಡ್ ಹಿ ಸ್ಟ್ರೆಂಗ್ತ್ ಡಬಲ್ಡ್. ಅವರ ಒಂದು ಶಕ್ತಿ
ಇಮ್ಮಡಿ ಆಯಿತು. ಹಿ ಮೂವ್ ಟು ಮೆಕ್ಕಾ ಅಗೇನ್, ಮತ್ತೆ ಅವರು ಮೆಕ್ಕಾಕ್ಕೆ ಹೋದರು. ಅಂದರೆ ಮೆಕ್ಕಾದಲ್ಲಿ ವಿರೋಧಿಸಲಿಕ್ಕೆ ಪ್ರಾರಂಭ ಮಾಡಿದಾಗ ಅವರು ಮದೀನಾಕ್ಕೆ ಹೋಗಿರ್ತಾರೆ. ಯಾವಾಗ ಅವರು ಅರೇಬಿಯನ್ ಬುಡಕಟ್ಟುಗಳನ್ನು ಹೊಂದಿಸಿ ಒಂದುಗೂಡಿಸಿ ಹೆಚ್ಚು ಬಲಶಾಲಿಗಳಾಗ್ತಾರೆ, ಅವರು ಮತ್ತೆ ಮೆಕ್ಕಾಕ್ಕೆ ಪ್ರಯಾಣಿಸ್ತಾರೆ. ಆ್ಯಂಡ್ ಆಫ್ಟರ್ ಸಮ್ ಇಯರ್ಸ್ ಹಿ ಬ್ರೆತ್ ಹಿಸ್ ಲಾಸ್ಟ್ ದೇರ್. ಕೆಲವು ವರ್ಷಗಳ ನಂತರ ತಮ್ಮ ಕೊನೆಯುಸಿರನ್ನು ಅಲ್ಲಿ ಮೆಕ್ಕಾದಲ್ಲಿ ಅವರು ಕೊನೆಯುಸಿರು ಹೇಳಿದರು ಅಂತ ನಮಗೆ ತಿಳಿದು ಬರ್ತದೆ. ವಾಟ್ ಈಸ್ ಹಿಜಿರಾ? ನೋಡಿ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಹಿಜಿರಾ? ಇನ್ ದ ಇಯರ್ CE 622 ಮೊಹಮ್ಮದ್ ಟ್ರಾವೆಲ್ಡ್ ಫ್ರಮ್ ಮೆಕ್ಕಾ ಟು ಮದೀನಾ. ಮೊಹಮ್ಮದರು ಮೆಕ್ಕಾದಿಂದ ಮದೀನಾಕ್ಕೆ ಪ್ರಯಾಣ ಮಾಡ್ತಾರೆ. ದಿಸ್ ಜರ್ನಿ ಬಿಕೇಮ್ ಪಾಪ್ಯುಲರ್ ಇನ್ ಹಿಸ್ಟ್ರಿ ಆ್ಯಸ್ ಹಿಜಿರಾ. ಈ ಒಂದು ಪ್ರವಾಸ ಇತಿಹಾಸದಲ್ಲಿ ಹಿಜಿರಾ ಶಕೆ ಅಂತ ಇದು ಪ್ರಾರಂಭವಾಯಿತು. ಇದು ಇತಿಹಾಸದಲ್ಲಿ ಪ್ರಸಿದ್ಧವಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಆರ್ ದ ರೂಲ್ಸ್ ಆಫ್ ಇಸ್ಲಾಂ? ಇಸ್ಲಾಂನ ಕಟ್ಟಳೆಗಳು, ರೂಲ್ಸ್ಗಳು ಏನು ಅಂತ. ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಟು ಬಿ ಫಾಲೋಡ್ ಬೈ ಎವ್ರಿ ಮುಸ್ಲಿಂ. ಪ್ರತಿಯೊಬ್ಬ ಮುಸಲ್ಮಾನನು ಪಾಲಿಸಬೇಕಾದಂಥ ಕಾಯ್ದೆಗಳು, ಕಟ್ಟಳೆಗಳು ಏನು ಅಂತಂದರೆ, ಫರ್ಮ್ ಬಿಲೀಫ್ ಇನ್ ಒನ್ ಗಾಡ್, ಒಂದೇ ದೇವರಲ್ಲಿ ನಂಬಿಕೆಯನ್ನು ಇಡಿಸುವುದು. ಆ್ಯಂಡ್ ಮೊಹಮ್ಮದ್ ಆ್ಯಸ್ ಇಸ್ ಪ್ರೊಫೆಟ್, ಮೊಹಮ್ಮದ್ ಅವರ ದೇವರ ಪ್ರವಾದಿ. ಇದಕ್ಕೆ ಕಲೀಮಾ ಅಂತ ಕರೀತಾರೆ, ಒಂದೇ ದೇವರು ಮತ್ತು ಮೊಹಮ್ಮದ್ ಅವರ ಪ್ರವಾದಿ ಅಂತ. ಪ್ರೇಯಿಂಗ್ 5 minutes ಡೈಲಿ ಫೇಸಿಂಗ್ ದ ಡೈರೆಕ್ಷನ್ ಆಫ್ ಕಾಬಾ. ನೋಡಿ, ಕಾಬಾದ ಕಡೆಗೆ ಮುಖ ಮಾಡಿ ದಿನವೂ ಪ್ರತಿದಿನ 5 ಸಾರಿ ಪ್ರಾರ್ಥನೆಯನ್ನು ಮಾಡುವುದು, ಇದಕ್ಕೆ ನಮಾಜ್ ಅಂತ ಕರೀತಾರೆ. ಫಾಸ್ಟಿಂಗ್ ಡ್ಯೂರಿಂಗ್ ದ ರಂಜಾನ್ ಮಂತ್, ರಂಜಾನ್ ತಿಂಗಳಲ್ಲಿ ಉಪವಾಸ ಮಾಡುವುದು. ಯಾವಾಗ ಅಂದರೆ ಫ್ರಮ್ ಸನ್ರೈಸ್ ಟು ಸನ್ಸೆಟ್, ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ರಂಜಾನ್ ತಿಂಗಳಲ್ಲಿ ಉಪವಾಸ ಮಾಡುವುದು, ಇದಕ್ಕೆ ರೋಜಾ ಅಂತ ಕರೀತಾರೆ. ಡೊನೇಟಿಂಗ್ 1/4 ಆಫ್ ದೇರ್ ಅರ್ನಿಂಗ್ ಟು ದ ಪುವರ್, ತಮ್ಮ ಒಂದು ಗಳಿಕೆಯ 1/4 ಅಂದರೆ ಕಾಲು ಭಾಗವನ್ನು ಬಡವರಿಗೆ ದಾನ ಮಾಡುವುದು, ಅದಕ್ಕೆ ಜಕಾತ್ ಅಂತ ಕರೀತಾರೆ. ವಿಸಿಟಿಂಗ್ ಮೆಕ್ಕಾ ಅಟ್ ಲೀಸ್ಟ್ ಒನ್ಸ್ ಇನ್ ದೇರ್ ಲೈಫ್ ಟೈಮ್, ಜೀವನದಲ್ಲಿ ಒಮ್ಮೆಯಾದರೂ ಮೆಕ್ಕಾಕ್ಕೆ ಭೇಟಿ ನೀಡುವುದು, ಅದಕ್ಕೆ ಹಜ್ ಅಂತಾರೆ. ಹಜ್ ಯಾತ್ರೆಗೆ ಹೋಗ್ತಾರೆ ಅಂತ ನೀವು ಕೇಳಿರಬೇಕು. ದೀಸ್ 5 ಪ್ರಾಕ್ಟೀಸ್ ಆರ್ ಸೇಡ್ ಟು ಬಿ ದ ಪಿಲ್ಲರ್ಸ್ ಆಫ್ ಇಸ್ಲಾಂ. ಈ 5 ಆಚರಣೆಗಳು ಇಸ್ಲಾಂ ಧರ್ಮದ ಒಂದು ಸ್ತಂಭಗಳು, ಪಿಲ್ಲರ್ಸ್ ಅಂತ ನಾವು ಕರಿಬೋದು. ನೋಡಿ, ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳು ಮುಗಿದವು. ಮತ್ತೆ ನಿಮ್ಮ ಮುಂದಿನ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ನಮ್ಮ ಎಲ್ಲ ವಿಡಿಯೋಗಳನ್ನು ಕನ್ನಡ, ಇಂಗ್ಲೀಷ್, ಹಿಂದಿ ಇತ್ಯಾದಿ ವಿಷಯಗಳಲ್ಲಿ ಮಾಡಿರುವಂತಹ ಎಲ್ಲ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ. ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು.